ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ರ ಸದರ ವಿಷಯ ಬಂದೇನಪ್ಪ ಅಂದ್ರೆ ಹಾಸ್ಯ ಧಾರಾವಾಹಿ ನಾಳಿನ ಎಪಿಸೋಡ್ ಅಂದರೆ ಶನಿವಾರದ ಎಪಿಸೋಡ್ ಏನೆಲ್ಲ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಸೊ ವೀಕ್ಷಕರೇ, ನಿಮ್ಗೆಲ್ಲರೂ ಗೊತ್ತಿರ್ಬೋದು ಶುಕ್ರವಾರದ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋದಲ್ಲಿ. ಸೊ ಯಾರ್ಯಾರು ನೋಡಿಲ್ಲ ನೋಡ್ಕೊಬನ್ನಿ ಹೋಗಿ. ಸೊ ಏನಪ್ಪ ಆಗುತ್ತೆ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತಾ ಇರ್ತಾರೆ ಮೀನಾ ಅವ್ರ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತಾ ಇರ್ತಾರೆ. ಸೊ ಆಗ ಒಂದು ಸರ್ಪ್ರೈಸಿಂಗ್ ಎಂಟ್ರಿ ಕೊಡ್ತಾರೆ. ಸೊ ಅವ್ರು ಯಾರಪ್ಪ ಅಂದರೆ ಪವನ್ ಅವರು. ಇವರು ನೀನಿರಲಿ ಜೊತೆಯಲ್ಲಿ ಸೀರಿಯಲ್ನ ಹೀರೋ ಪಾತ್ರನ ವಹಿಸ್ಕೊಂಡಿದ್ದಾರೆ. ಸೊ ಇವರು ಕೃಷ್ಣ ಆಗಿ ಎಂಟ್ರಿ ಕೊಡ್ತಾರೆ ಮೀನಾ ಅವರ ಮನೆಗೆ. ಮೀನವರು ತುಂಬ ಖುಷಿಯಿಂದ ಅವ್ರನ್ನ ಆಗಮಿಸುತ್ತಾರೆ. ಅದರ ನಂತರ ನಿಮಗೆ ಕಾಣಿಸ್ತಾ ಇರ್ಬೋದು, ಕೃಷ್ಣನ ಮುಂದೆ ತಗೊಂಡು ಬಂದು ನಿಲ್ಲಿಸ್ತಾರೆ. ಆಗ ಕೃಷ್ಣ ಅವರು ಕೇಳ್ತಾರೆ, ನೀನು ಮೀನಾ ಅಲ್ವಾ ಅಂತ ಕೇಳ್ತಾರೆ. ಆಗ ಮೀನಾ ಅವರು ನಾನೇ ಮೀನಾ ಅಂತ ಹೇಳ್ತಾರೆ. ಸೊ ಅದರ ನಂತರ ಕೃಷ್ಣ ಅವರು ಕೇಳ್ತಾರೆ, ನಿನಗೆ ಏನು ಬೇಕಮ್ಮ ಅಂತ ಕೇಳ್ತಾರೆ. ಸೊ ಆಗ ಮೀನಾ ಅವರು ಹೇಳ್ತಾರೆ, ನಮ್ಮ ವಯಸ್ಸಾದ ಅತ್ತೆ ಮಾವನಿಗೆ ಖುಷಿಯಾಗಿ ಇರೋ ಥರ ಮಾಡಪ್ಪ ಅಂತ ಕೇಳ್ಕೊತಾರೆ. ಆಗ ಕೃಷ್ಣ ಅವರು ಪ್ರಶ್ನೆ ಮಾಡ್ತಾರೆ, ಈ ಮನೆಯಲ್ಲಿ ಯಾರು ಮಕ್ಕಳೇ ಇಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಅವರು ಇನ್ನೊಂದು ಮಾತು ಹೇಳ್ತಾರೆ, ಏನಪ್ಪಾ ಅಂದ್ರೆ ಯಶೋದೆ ಹತ್ರ ಇರೋ ಕೃಷ್ಣ ದೇವಕಿನ ಹುಡ್ಕೊಂಡು ಬರೋ ತರ ಬರ್ತಾನೆ ಅಂತಾನು ಹೇಳ್ತಾರೆ. ಸೊ ಆಗ ಇನ್ನೊಂದು ವಿಷಯ ತಿಳಿಬೋದು ನಾವು. ಸೊ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಸೊ ರೋಹಿಣಿ ಅವ್ರಿಗೆ ಒಬ್ಬ ಮಗ ಇದ್ದಾನೆ ಅಂತ. ಸೊ ಏನೋ ಒಂದು ಜ್ಞಾಪಿಸ್ಕೊಂಡು ಸೊ ರೋಹಿಣಿ ಅವರು ತುಂಬಾ ಗಾಬರಿ ಆಗ್ತಾರೆ. ರೋಹಿಣಿ ಅವರು ಭಯ ಹಾಗೂ ಆತಂಕದಿಂದ ನೋಡ್ತಾ ಇರ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಫೋಟೋದಲ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀರಿ. ನೀವೆಲ್ಲ ವಿಡಿಯೋ ನೋಡ್ತಿರೋರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾನು ಮುಂಚೆನೇ ತಿಳಿಸ್ಕೊಡ್ತಿದ್ದೀನಿ, ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.